Hi guys, welcome back to my channel. ನಾವಿದ್ದೀವಿ ಸಕಲೇಶಪುರದಲ್ಲಿ ಬಂದಿದ್ವಿ. ಸೊ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್. ಇನ್ನಿಬ್ರು ಟೀ ಹುಡ್ಕಕ್ಕೆ ಹೋಗಿದ್ದಾರೆ. ಮಾರ್ನಿಂಗ್ 6 ಆಗಿದೆಯಲ್ಲ, 6:30 6:15 ಆಗಿದೆ. ಸೊ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಸಕಲೇಶಪುರದಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೀವಿ. ಓಕೆನಾ? ನೀವು ಯಾವ್ಯಾವ ಪ್ಲೇಸ್ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ಕ್ಯಾಬ್ ಬಂತು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವರಿಬ್ರು ಟೀ ಕುಡಿಯಕ್ಕೆ ಹೋಗಿದ್ರೆ ಅಲ್ಲಿ ಇವರು ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಟೊಮೆಟೊ ಬಾತ್ ತಿಂತಾ ಇದ್ದೀವಿ. ಬಂದಿದ್ದೀನಿ ನಾನು. ಎಲ್ಲಿ? ಯಾವ್ದು ನೀವು ಅಲಂಕಾರ ಎಲ್ಲಿರೋದು? ದುಬೈ, ಅಬಿ ದುಬೈ. ಏನೇನೋ ಮಾತಾಡ್ತಾರೆ ಇವರು. ಸೈಕಲ್ದು ಗೋಲಿ ಇದು ಬರ್ತಾವಲ್ಲ, ಎಲ್ಲೂ ಸಾಕಿರಲ್ಲ ಕೋಲಿ ಹುಡುಗ. ಎತ್ತಿನ ಭುಜ. ಸಾರಿ ಫಸ್ಟ್ ಬೈರೇಶ್ವರಗೆ ಹೋಗಿದ್ವಿ, ಆದ್ರೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎತ್ತಿನ ಭುಜಗೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಬಟ್ ಎತ್ತಿನ ಭುಜ ಆ ಕಡೆ ಫುಲ್ ಟಾಪಲ್ಲಿ ಹತ್ತಬೇಕು. ಅದಕ್ಕೆ ಯಾರು ಹತ್ತಲ್ಲ ಅಂದ್ಬಿಟ್ಟು 3 hours ಬೇಕು. ನೋ 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 ನೋ. ಇಲ್ಲಪ್ಪ ಪೆಂಗಲಾಸ ಇದ್ದಾನೆ. ಸಾಗರ್ ಬೈಲಿ ಇದಿಗ್ರಿ. ಇವನೇ ಇವ್ರ ಕೈಲೇ ಎತ್ತಕ್ಕಾಗಲ್ಲ. ಹತ್ತಿದ್ದೀನಿ ಫ್ರೆಂಡ್ಸ್. ಇವ್ರು ಎಲ್ಲ ಹತ್ತಲ್ ಬಂತು. ಇವ್ರಿಬ್ರು 3 ಜನ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತೀವಿ. ಬಟ್ ಎತ್ತಿನ ಭುಜ ಫುಲ್ ಟಾಪ್ ವರ್ಗೂ ಹೋಗಲ್ಲ. ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಇದು. ಬಜೆಟ್ ಫ್ರೆಂಡ್ ಅಲ್ಲ. 3 hours ಬೇಕು ಹತ್ತೋದಕ್ಕೆ, ಇಳಿಯೋದಕ್ಕೆ 3 hours. ಸೊ 6 hours ವೇಸ್ಟ್ ಆಗುತ್ತಲ್ಲ, ಅದ್ರ ಬೇರೆ ಪ್ಲೇಸಸ್ ಕವರ್ ಮಾಡೋದ ಅಂತ ಈ ಕಡೆ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲೋ ಇಲ್ಲಿ ನೋಡಿ ಎಲ್ಲರೂ. ಏನೋ ಎತ್ತಿನ ಭುಜಾಗ ಏನೇನೋ ಹೇಳ್ತಾರೆ ಇವರು. ಅದು ಎತ್ತಿನ ಭುಜ, ಬಟ್ ಇದು ವ್ಯೂ ಪಾಯಿಂಟ್ಗೋಸ್ಕರ ಇಲ್ಲಿ ಹೋಗ್ತಾ ಇರೋದು ಕಾಲ್ದಾರಿಲಿ. ಹೆಂಗಿದೆ ಸಗು? ಹೆಂಗೈತೆ? ಚೆನ್ನಾಗಿದೆ ಪ್ಲೇಸು ನೋಡೋಕ್ಕೆ. ಫಸ್ಟ್ ಟೈಮ್ ಬಂದಿರೋದು. ನೀವು ಬನ್ನಿ, ಎಂಜಾಯ್ ಮಾಡಿ. ನೋಡಿ ಸಖತ್ತಾಗಿದೆ. ಇನ್ನು ಅಲ್ಲ ಹತ್ತಿದ್ರೆ ಹೆಂಗೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡೋದ ನೆಕ್ಸ್ಟ್ ಟೈಮ್ ಬಂದಾಗ. ಹತ್ತೀರಾ? ಹತ್ತಿ ಸಾಕು, ಬನ್ನಿ. ಬೇಡ ಸಾಕು. ಸಕ್ಕದಾಗಿದೆ. ಸತಿ ಬರಲೇಬೇಕು. ಈ ಪ್ಲೇಸ್ನ ನೋಡಿ ಫೋಟೋ ಶೂಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ ನಾವು. ನೆಕ್ಸ್ಟ್ ಪ್ಲೇಸ್ ಯಾವುದು ನೋಡಿ? ಇವರಿಬ್ರು ಬ್ಯಾಕ್ ನನಗೆ ಯಾವುದು? ಯಾವ ಟೆಂಪಲ್ ಇದವಣ? ಯಾವ ಟೆಂಪಲ್ ಹೇಳಿದ? ರಾಮೇಶ್ವರ. ಇದು ನಮ್ಮ 3rd ಲೊಕೇಶನ್. ನಮ್ಮ ಬಾಸ್ ಟೆಂಪಲ್, ಗಣೇಶ ಟೆಂಪಲ್. ಅವರು ದೇವ್ರ ಫೋಟೋ ಆಡಂಬರ ಇಲ್ಲ. ದೇವ್ರಗಳ ಒಳಗಡೆ ನಮ್ಮ ಕಡೆ ಎಲ್ಲ ಹೆಂಗಂದ್ರೆ ಬೆಂಗಳೂರಲ್ಲಿ ಆ ಕಡೆ ಎಲ್ಲ ಅಂದ್ರೆ ಏನೋ ಚೆನ್ನಾಗಿ ಒಡವೆ ಅಲಂಕಾರ ಮಾಡಿ ಎಲ್ಲ ಹಾಕಿರ್ತಾರೆ. ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಅದೇ ಎಷ್ಟು ಚೆನ್ನಾಗಿ ಒಂಥರ ಲಕ್ಷಣವಾಗಿ ಕಾಣಿಸ್ತಿದೆ ದೇವ್ರು. ಇಲ್ಲೊಂದು ಭಾರಿ ಕಂಬ ದೇವಾಲಯ ಚೆನ್ನಾಗಿದೆ. ಮನೆ ಪಕ್ಕ ಬಾವಿ ಇದ್ದೇ ಇರುತ್ತಲ್ವಾ? ಇನ್ನೊಂದು ಮನೆ ಮನೆಯಲ್ಲಿ ದಾನಿ ಕಾಂಪೌಂಡ್ ಮೇಲ್ಗಡೆ ಹತ್ತೀವಿ. ಮಂಜರಾಬಾದ್ ಫೋರ್ಟ್ ಇದು.
ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡೋದು. ಅವಾಗ ಮಾಡ್ತಿದ್ರಲ್ಲ ಅವಾಗ, ಬಟ್ ಇವಾಗ ಏನು ಕಥೆನೂ ಗೊತ್ತಿಲ್ಲ, ಕಡಿಮೆ ಮಾಡ್ಬೋದು ಏನೋ ಗೊತ್ತಿಲ್ಲ. ಜರ ಆದರೆ ಏನೋ ಮಾಡ್ತಾಯಿತ್ತು. ಏನು ಫೋಟೋ ಕ್ಯಾಮ್ರಾ ಏನೂ ಇಲ್ಲ. ಓಕೆ, ಪ್ರೀ ವೆಡ್ಡಿಂಗ್ ಶೂಟು, ಫಿಲಮ್ ಶೂಟು, ಪರ್ಮಿಷನ್ ಏನು ಮಾಡಬಾರ್ದು ಅಂತ ಅಷ್ಟೇ. ಹೆಂಗೆ ಹೋಗೋದು? ಏನು ಗುಹೆ ಎಲ್ಲ ಐತೆ. ಏನಿದೆ ಅದರಲ್ಲಿ? ಸಾಗು. ಹೆಂಗೆ ಹೋಗೋದು ಗೊತ್ತಾ? ಇದೇ ಫೇಮಸ್ ಆಗಿರೋ ಮಂಜನಾದ್ರಿ ಫೋರ್ಟ್. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಬರೀ ಇಂಥ ಫೋರ್ಟ್ ಇಷ್ಟೇ, ಖಾಲಿ. ಸ್ಟಾರ್ ಥರ ಅದು ಮೇಲ್ಗಡೆಯಿಂದ ಕಾಣುತ್ತೆ ಸ್ಟಾರು, ಇಲ್ಲಿಂದ ನೋಡಿದ್ರೆ ಕಾಣಲ್ಲ. ಗೊತ್ತಾಯ್ತಾ? ಇಲ್ಲೆಲ್ಲ ರೀಲ್ಸ್ ಮಾಡ್ತವ್ರೆ, ಬರೀ ಲವರ್ಸ್ ನೇಮ್ಗಳು, ಹಾರ್ಟ್ಗಳ ಬರೀ ಇವೇ ಇದ್ದಾವೆ ಅಲ್ವಾ? ತುಂಬ ಅಪ್ಸೆಟ್ ಆಗಿದೆ ಈ ಪ್ಲೇಸಿಗೆ. ಯಾಕೆ? ಏನಿಲ್ಲ, ಸುಮ್ಮನೆ ಬಿಸಿಲು ತಿರ್ಬೇಕಷ್ಟೆ. ನೋಡೋ ಇರೋದೇ ಒಂಥರ, ಇಲ್ಲಿದೆ ಒಂಥರ, ಇಲ್ಲೇ ಒಂಥರ ಆಯಿತು. ಅದೇ ಫೋಟೋ ನೋಡಿದಾಗ ಜೋಶಲ್ಲಿ ಬಂದ್ವಿ. ಕಳ್ಳರು ಒಳಗಡೆ ಹೋಗ್ತಿದ್ದಾರೆ. ಕಳ್ಳರು ಸೈನಿಕರು ಕಳ್ರಲ್ಲ, ಹೋಗ್ರಿ ಡುಗು ಅಂತ ಇದೀವಿ. ಎಲ್ಲಿಗೆ ಬಂದಿದ್ದೀರಾ? ಏನಿದು? ಏನ್ ಮಾಡ್ತಿದ್ರು ಹೇಳಿ? ಸೈನಿಕರು ಕಾಯ್ತಾರಲ್ಲ, ಅದು ಹೌದಾ? ರಕ್ಷಣೆ ಮಾಡ್ತಾ ಇದ್ದೀವಿ. ಹಾ, ಮತ್ತೆ ಸ್ವಚ್ಛ ಭಾರತ್ ಕಸವನ್ನು ಡಸ್ಟ್ಬಿನ್ಗೆ ಹಾಕಿ. ಇವಾಗ ಒಂದು ಸ್ವಲ್ಪ ಲೆವೆಲ್ ಆಗಿ ಸ್ಟಾರ್ ಥರ ಕಾಣಿಸ್ತಿದೆ ಈ ಪ್ಲೇಸಿಂದ. ಅಷ್ಟೊಂದು ಜನ ಏನಿಲ್ಲ ಗೈಸ್. ಟಾರ್ಚ್ ಹಾಕಿ ಟಾರ್ಚ್ ಹಾಕಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೇ 2 ಟ್ರಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.